ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗುರು. ನಾಳೆ ಸಂಡೇ 3:15 RCB ವರ್ಸಸ್ RR, ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಒಂಥರ ರಾಯಲ್ಸ್ ಕದನ ಅಂತ ಹೇಳ್ಬೋದು. ಇದು ಎಲ್ಲಪ್ಪ ಅಂತಂದರೆ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಮ್ಮು ಜೈಪುರಲ್ಲಿ ನಡೀತಾ ಇದೆ ಗುರು. ಸೊ ನಾಳೆ 3:15 ಸ್ಟಾರ್ಟ್ ಆಗುತ್ತೆ ಮ್ಯಾಚು. ಒಂಥರ ಇಬ್ಬರಿಗೂ ಗೆಲ್ಲೇಬೇಕಾದಂಥ ಮ್ಯಾಚು ಅಂತ ಹೇಳ್ಬೋದು. ನಮ್ಮ RCB ಅವರು 5ರಲ್ಲಿ 3 ಗೆದ್ದಿದ್ದಾರೆ. ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಅವರು 5ರಲ್ಲಿ 2 ಗೆದ್ದಿದ್ದಾರೆ. ಈ ಕಡೆ ನಮ್ಮ RCB ಅವರು ಹೋಮ್ ಗ್ರೌಂಡಲ್ಲಿ ಸತತವಾಗಿ 2ನೇ ಬಾರಿ ಸೋತಿದ್ದಾರೆ. ಅದು ಯಾರಪ್ಪ ಅಂತಂದರೆ DC ವಿರುದ್ಧ ಸೋತಿದ್ದಾರೆ. ಅದು ನಮ್ಮ ರಾಹುಲ್ ಅಣ್ಣನ ಚಮತ್ಕಾರದಿಂದ DC ವಿರುದ್ಧ ನಾವು ಸೋತು ಈಗ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಡ್ತಿದ್ದೀವಿ. ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಅವರು GT ವಿರುದ್ಧ ಸೋತಿದ್ದಾರೆ ಅವರು 58 ರನ್ಗಳ ಬೃಹತ್ ಮೊತ್ತದಿಂದ ಸೋತಿದ್ದಾರೆ. ಸೊ ಅವರು ಗೆಲ್ಲಬೇಕು ಅಂತ ನಮ್ಮ RCB ವಿರುದ್ಧ ಸೆಣಸಾಟ ಮಾಡ್ತಾರೆ ನಾಳೆ. ಒಂಥರ ಇದು ಅದೇ ಕ್ಲಾಶ್ ಆಫ್ ರಾಯಲ್ಸ್ ಅಂತ ಹೇಳ್ಬೋದು. ಆ ಥರ ಮಜಾ ಅಂತೂ ಇರುತ್ತೆ ಗುರು. RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಯಾವಾಗ್ಲೂ ಒಂಥರ ಏನೋ ಡಿಫ್ರೆಂಟ್ ಆಗಿರುತ್ತೆ. ಯಾಕಂತಂದರೆ ಇವ್ರದ್ದು ರೆಕಾರ್ಡ್ಸ್ ನೋಡ್ತಾ ಇದ್ದೆ ನಾನು, ಸ್ಟ್ಯಾಟ್ಸ್ ನೋಡ್ತಾ ಇದ್ದೆ, ಆಮೇಲೆ ಪ್ಲೇಯಿಂಗ್ ಎಲ್ಲವನ್ನು ರೆಕಾರ್ಡ್ಸು, ಸ್ಟ್ಯಾಟ್ಸು, ಮ್ಯಾಚಪ್ಸ್ ಇದ್ರ ಬಗ್ಗೆ ಎಲ್ಲ ಈ ಪ್ರಿವ್ಯೂವಲ್ಲಿ ನೋಡೋಣ ಗುರು. ಫಸ್ಟ್ ನಾವು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಎಷ್ಟು ಮ್ಯಾಚ್ ಆಡಿದ್ದೀವಿ ಅಂತಂದರೆ 32 ಮ್ಯಾಚ್ ಆಡಿದ್ದೀವಿ. ಅಂದರೆ ಇಬ್ಬರು ಸೇರ್ಬಿಟ್ಟು 32 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 15 ನಾವು RCB ಅವರೇ ಗೆದ್ದಿದ್ದೀವಿ. ಸೊ ಆ ಕಡೆ 14 ಮ್ಯಾಚು ಇವರು ರಾಜಸ್ಥಾನ್ ರಾಯಲ್ಸ್ ಅವ್ರು ಗೆದ್ದಿದ್ದಾರೆ. ಆ ಥರ ಒಂದು ಸ್ಟ್ಯಾಟ್ಸ್ ಇದೆ. 3 ಮ್ಯಾಚಸ್ಸು ನೋ ರಿಸಲ್ಟ್ ಅಂತಲೇ ಇದ್ದಾವೆ. ಸೊ ನಮಗೆ ಸ್ವಲ್ಪ ಒಂದೇ ಒಂದು ಮ್ಯಾಚ್ ಎಡ್ಜ್ ಇದೆ ಅಂತ ಹೇಳ್ಬೋದು. ಬಟ್ ಏನಪ್ಪ ಅಂದರೆ ಹೋದ ವರ್ಷ ಗುರು 2024ರಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ನಮಗೆ 2 ಸರಿ ಬಡ್ದಿದ್ದಾರೆ ಅವರು. ಅಂದರೆ 2 ಸರಿ ಸೋಲ್ಸಿದ್ದಾರೆ. ಆ ಥರ ಒಂದೇ ಅಂತರೂ ಅದು ಹೆಂಗಂತಂದರೆ ನುಂಗಲಾರ್ದ ತುತ್ತು ಅನ್ನೋ ಥರ ಒಂದಂತೂ. ಯಾಕೆ ಅಂತಂದರೆ ಎಲಿಮಿನೇಟರಲ್ಲಿ ಸೋಲ್ಸಿದ್ರಪ್ಪ ನಮ್ಮನ್ನು ರಾಜಸ್ಥಾನ್ ರಾಯಲ್ಸ್ ಅವರು. ಈಸಿಯಾಗಿ ಚೇಸ್ ಮಾಡಿ ಗೆದ್ದಿದ್ದಾರಪ್ಪ. ಅದು ಅಹಮದಾಬಾದಲ್ಲಿತ್ತು ಮ್ಯಾಚು. ಸೊ ಅವ್ರು ಈಸಿಯಾಗಿ ಚೇಸ್ ಮಾಡಿ ಗೆದ್ದರು. ನಮ್ಮನ್ನು ಪ್ಲೇ ಆಫ್ಗೆ ಹೋಗಿದ್ವಿ ಹಂಗೋ ಹೆಂಗೋ, ಬಟ್ ಪ್ಲೇ ಆಫಿಂದ ಹೊರಗಡೆ ಹಾಕ್ಬಿಟ್ರು ಗುರು ಎಲಿಮಿನೇಟರಲ್ಲಿ. ಇನ್ನು RCB ವರ್ಸಸ್ RR ಹೆಡ್ ಟು ಹೆಡ್, ಅದು ಸವಾಯಿ ಮಾನ್ಸಿಂಗ್ ಸ್ಟೇಡಿಯಮಲ್ಲಿ ಹೆಂಗಿದೆ ಗುರು ಅಂತ ಕೇಳಿದ್ರೆ 9 ಮ್ಯಾಚ್ ಆಡಿದ್ದೀವಿ ನಾವು. 4 ನಾವು ಗೆದ್ದಿದ್ದೀವಿ, 5 ಅವ್ರು ಗೆದ್ದಿದ್ದಾರೆ. ಸೊ ಆ ಥರ ಒಂದು ಸ್ಟ್ಯಾಟ್ಸ್ ಇದೆ. ಸವಾಯಿ ಮಾನ್ಸಿಂಗ್ ಸ್ಟೇಡಿಯಮಲ್ಲಿ ಸ್ವಲ್ಪ ಅವರು ಒಂದು ಮ್ಯಾಚ್ ಎಕ್ಸ್ಟ್ರಾ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಅವ್ರದ್ದೇ ಹೋಮ್ ಗ್ರೌಂಡು, ಸೊ ಗೆದ್ದಿದ್ದಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಈ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಮ್ದು ಸ್ವಲ್ಪ ಸ್ಟ್ಯಾಟ್ಸ್ ನೋಡ್ತಾ ಇದ್ದೆ ಗುರು ನಾನು. ಹೆಂಗಂತಂದರೆ 57 ಮ್ಯಾಚನ್ನು ಆಡಿದ್ದಾರೆ. ಅದರಲ್ಲಿ 20 ಮ್ಯಾಚು ಫಸ್ಟ್ ಇನ್ನಿಂಗ್ಸ್ ಆಡಿದಾರಲ್ಲ ಅವ್ರು ಗೆದ್ದಿದ್ದಾರೆ. ಸೆಕೆಂಡ್ ಇನ್ನಿಂಗ್ಸ್ ಆಡಿದವರೇ ಸ್ವಲ್ಪ ಜಾಸ್ತಿ ಗೆದ್ದಿದ್ದಾರೆ ಗುರು. 30+ ಅಂತೂ ಇರುತ್ತೆ ಮಿನಿಮಮ್. ಸೊ ಆ ಥರ ನೋಡೋದಾದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಂದರೆ ಚೇಸ್ ಮಾಡ್ತಾರಲ್ಲ ಆ ಟೀಮ್ಗೆ ಸ್ವಲ್ಪ ಜಾಸ್ತಿನೇ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದಪ್ಪ. ಬಟ್ ಇದು 3:30ಗೆ ಇರೋವಂಥ ಮ್ಯಾಚ್ ಇರೋದ್ರಿಂದ ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೆಕೆಂಡ್ ಆದರೆ ಸ್ವಲ್ಪ ಚೇಸ್ ಮಾಡಿದ್ರೇ ಬೆಟರು ಅಂತ ನನಗನ್ಸುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ RCB ಅವರು ನಾಳೆ ಮ್ಯಾಚಲ್ಲಿ ಗ್ರೀನ್ ಜರ್ಸಿ ಹಾಕೋತಿದ್ದಾರಪ್ಪ. ಸೊ ಗ್ರೀನ್ ಜರ್ಸಿ ಅಂತಂದರೆ ಒಂಥರ ಗೋ ಗ್ರೀನ್ ಅಂತ. ಈ ಗ್ರೀನ್ ಜರ್ಸಿ ಹಾಕೊಂಡಾಗ ಒಂದು ಸ್ಟ್ಯಾಟ್ಸ್ ನೋಡೋದಾದ್ರೆ ಗುರು, ನಾವು 14 ಮ್ಯಾಚ್ ಆಡಿದ್ದೀವಪ್ಪ. ಅದರಲ್ಲಿ 4 ಗೆದ್ದಿದ್ದೀವಿ, 9 ಸೋತಿದ್ದೀವಿ ಗುರು, 1 ನೋ ರಿಸಲ್ಟು. ಆ ಥರ. ಸೊ ಇದು ಏನಪ್ಪ ಗ್ರೀನ್ ಜರ್ಸಿ ನಮಗೆ ಸ್ವಲ್ಪ ಕುತ್ತಿಗೆಗೆ ಬಂದಂಗೆ ಆಗುತ್ತೆ ಏನಪ್ಪ ಅಂತ ಕೇಳಿದ್ರೆ ಇಲ್ಲ ಜರ್ಸಿ ಮೇಲೆ ಏನಿರಲ್ಲ, ಸುಮ್ಮನೆ ಸ್ಟ್ಯಾಟ್ಸ್ ಇತ್ತು ಅದನ್ನು ಹೇಳಿದೆ. ಸೊ ಈ ಒಂದು ತಂಡ ನೋಡೋದಾದ್ರೆ ಅಷ್ಟೊಂದು ಈಸಿಯಾಗಿ ಬಿಟ್ಕೊಡಲ್ಲ ಗುರು, ಸಖತ್ತಾಗಿದೆ ಟೀಮು ಗುರು. ಈ ಕಡೆ ಮೇನು ಪ್ಲೇಯಿಂಗ್ 11 ಏನಾದರೂ ಚೇಂಜಸ್ ಮಾಡ್ತೀರೇನಪ್ಪ ಅಂತ ಕೇಳಿದ್ರೆ ನಮ್ಮ RCB ಮ್ಯಾನೇಜ್ಮೆಂಟ್ ಅವ್ರು ಏನಾದರೂ ಚೇಂಜಸ್ ಮಾಡ್ತಾರ ಅಂತಂದರೆ ನೋ ವೇ. RCB ಮ್ಯಾನೇಜ್ಮೆಂಟ್ ಚೇಂಜ್ ಮಾಡಲ್ಲ, ಅಫ್ಕೋರ್ಸ್ ಚೇಂಜ್ ಮಾಡಲ್ಲ. ಲಿವಿಂಗ್ ಸ್ಟೋನ್ ಜಾಗದಲ್ಲಿ ಯಾರಾದ್ರು ತರ್ತೀರಾ? ಇಲ್ಲ ಬ್ರೋ. ಆ್ಯಂಡ್ ಈ ಕಡೆ ಪಡಿಕಲ್ ಅವ್ರ ಜಾಗದಲ್ಲಿ ಯಾರಾದ್ರು ತರ್ತೀರಾ? ಇಲ್ಲ ಬ್ರೋ. ಆ ಥರ RCB ಮ್ಯಾನೇಜ್ಮೆಂಟು ಆಲ್ಮೋಸ್ಟ್ ಚೇಂಜ್ ಮಾಡಲ್ಲ ಅಂತ ನನಗನ್ಸುತ್ತೆ. ನನ್ನ ಪರ್ಸ್ನಲ್ ಆಗಿ ನನಗೆ ಕೇಳಿದ್ರೆ ಗುರು ನೀನೇನಾದರೂ ಚೇಂಜ್ ಮಾಡ್ತೀಯಾ ಹೇಳಪ್ಪ ಅಂತಂದರೆ ಎಸ್ ನಾನು ಚೇಂಜ್ ಮಾಡ್ತೀನಿ. ಏನಪ್ಪ ಅಂತಂದರೆ ದೇವದತ್ ಪಡಿಕಲ್ ಅವ್ರ ಜಾಗದಲ್ಲಿ ಸುಮ್ಮನೆ ಸ್ವಸ್ತಿಕ್ ಜಿಕರ್ ಒಂದ್ಸರಿ ಹಂಗೆ ಆಡ್ಬಿಡು ಗುರು ಅಂತ. ಹೆಂಗೋ ಸ್ವಲ್ಪ ಏನೋ ಹೈ ಇದರಲ್ಲಿ ಇಟ್ಕೊಂಡು ಬಂದಿದ್ದಾರೆ ಅಣ್ಣ, ದಬ ಅಂತ ಹೊಡಿತಾರೆ ಅಣ್ಣ ಅಂತ ಎಲ್ಲೋ ಕೇಳ್ಪಟ್ಟಿದ್ದೀವಲ್ವಾ. ಸೊ ಒಂದ್ಸರಿ ಆಡಿಸಿದ್ರೆ ಆಯಿತು ನೋಡೋಣ ಅಂತ. ಪಡಿಕಲ್ ಅಣ್ಣ ಸಖತ್ತಾಗಿ ಆಡ್ತಿದ್ದಾರೆ. ನಂಗೆ ಕೇಳಿದ್ರೆ ನೋಡೋಣ ಸುಮ್ಮನೆ ಸ್ವಸ್ತಿಕ್ ಚಿಕ್ಕರ್ನ ಆಡಿಸ್ಬಿಟ್ಟು ಏನಾದರೂ ಮಾಡೋಣ ಅಂತ. ಆ ಥರ ಇಲ್ಲ. ಈ ಕಡೆ ನೋಡೋದಾದರೆ ಲಿವಿಂಗ್ ಸ್ಟೋನ್. ಸೊ ಲಿವಿಂಗ್ ಸ್ಟೋನ್ ಜಾಗದಲ್ಲಿ ಬೇತೆಲ್ನ ತಂದ್ರೆ ಹೆಂಗಿರುತ್ತೆ ಅಂತ. ಜೇಕಬ್ ಬೇತೆಲ್ನ ತಂದ್ರೆ ಹೆಂಗಿರುತ್ತೆ? ಲೆಫ್ಟು ನಮಗೆ ಒಂದು ಕಾಂಬಿನೇಷನ್ ಸಿಕ್ಕಂಗಾಯ್ತು, ಲೆಫ್ಟ್ ರೈಟ್ ಕಾಂಬೋ ಆದಂಗೆ ಆಗುತ್ತೆ ಮಿಡ್ಲಲ್ಲಿ. ಆಮೇಲೆ ಅಣ್ಣ ಲೆಫ್ಟ್ ಆರ್ಮು ಸ್ಪಿನ್ನು ಮಾಡ್ತಾನೆ ಅಣ್ಣ ಆ ಕಡೆ ಈ ಕಡೆ. ಸೊ ಹಂಗೆ ನೋಡೋದಾದರೆ ತರ್ಬೋದು, ಅಂದರೆ ತಂದರೆ ಒಳ್ಳೆಯದು. ಬಟ್ ಇವರು RCB ಮ್ಯಾನೇಜ್ಮೆಂಟ್ ತರಲ್ಲ ಗುರು. ನಾವು ಹೋಮ್ ಗ್ರೌಂಡಲ್ಲೇ ಸೋಲ್ತಾ ಇದ್ದೀವಿ ಆ ಒಂದು ಕಾರಣಕ್ಕೆ ಇವರು ಹೊರಗಡೆ ಅಂದರೆ ಹೊರಗಡೆ ಗೆಲ್ತಿದ್ದೀವಲ್ಲ ಇದೇ ಟೀಮ್ ಇಟ್ಕೊಂಡು. ಸೊ ಆ ಥರ ಚೇಂಜಸ್ ಮಾಡಲ್ಲ ಅಂತ ನನಗನ್ಸುತ್ತೆ. ಈ ಕಡೆ ರಾಜಸ್ಥಾನ್ ರಾಯಲ್ಸು. ಸೊ ರಾಜಸ್ಥಾನ್ ರಾಯಲ್ಸು ಈ ಟೀಮ್ನು ಚೇಂಜ್ ಮಾಡಲ್ಲ ಗುರು ನನಗನ್ಸುತ್ತೆ. ಆಲ್ಮೋಸ್ಟ್ ಚೇಂಜ್ ಮಾಡಲ್ಲ. ಯಾಕಂತಂದರೆ ಬರೋರನ್ನೇ ಅವರು ಚೆನ್ನಾಗೆಲ್ಲ ಅಂದರೆ ಯುಟಿಲೈಸ್ ಮಾಡ್ಕೋತವ್ರೆ. ಏನೇನಿದೆ ಅವರು ಬೌಲಿಂಗು ಬ್ಯಾಟಿಂಗ್ ಎಲ್ಲ ಯುಟಿಲೈಸ್ ಮಾಡ್ಕೋತವ್ರೆ. ಹೋದ ಮ್ಯಾಚ್ ಸ್ವಲ್ಪ ಆ ಕಡೆ ಆಯಿತು. ಬಟ್ ಈ ಟೀಮ್ ಮಾತ್ರ ಅಷ್ಟೊಂದು ಈಸಿ ಅಲ್ಲ ಗುರು, ಸಕ್ಕತ್ತಾಗಿದೆ ಟೀಮು. ಯಾಕಂತಂದರೆ ನಾನು ಮ್ಯಾಚಪ್ಸ್ ಹೇಳಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ಹೌದಲ್ಲ ಗುರು ಅಂತೀರ ನೀವೇ. ಇನ್ನು ಮ್ಯಾಚಪ್ಸಿಗೆ ಬರೋದಾದರೆ ಕ್ರೇಜಿ ಮ್ಯಾಚಪ್ಸ್ ಅಂತ ನಾಳೆ ರೆಡಿ ಆಗಿದೆ. ಯಾಕಪ್ಪ ಅಂತಂದರೆ ಈ ಕಡೆ ಜೋಫ್ರಾ ಆರ್ಚರು ಅಣ್ಣ ಮಲಗಿಬಿಡ್ತಾರೆ, ಆಮೇಲೆ ಗ್ಯಾಪಲ್ಲಿ ಬಂದುಬಿಟ್ಟು ಬೌಲಿಂಗಲ್ಲಿ ಚಮತ್ಕಾರ ಮಾಡ್ತವನೆ ಅಣ್ಣ. ಫಸ್ಟ್ ಮ್ಯಾಚು ಏನೋ 76, 78 ಏನೋ ಹೊಡ್ಸ್ಕೊಂಡಿದ್ದ ಅಣ್ಣ. ಅದಾದಮೇಲೆ ಬೇರೆ ಜೋಫ್ರಾ ಆರ್ಚರೇ ನಾವು ನೋಡೋಕ್ಕಾಗ್ತಿದೆ ಗುರು. ಆ ಥರ ಬೌಲಿಂಗ್ ಮಾಡ್ತವ್ರೆ. 150 ಬೆಂಕಿ ಉಗುಳ್ದಂಗೆ ಉಗುಳ್ತವ್ರಪ್ಪ ಬೌಲಿಂಗಲ್ಲಿ. ಸೊ ಹಂಗೆ ನೋಡೋದಾದರೆ ಜೋಫ್ರಾ ಆರ್ಚರ್ ವರ್ಸಸ್ ಈ ಕಡೆ ಸಾಲ್ಟು ನಮ್ಮ ಇವರು ಸಾಲ್ಟ್ ಅಣ್ಣ
ಇದು ಒಂಥರ ಕ್ರೇಜ್ ಇರುತ್ತೆ ಗುರು, ನೋಡ್ಬೇಕು ಹೆಂಗಿರುತ್ತೆ ಅಂತ. ಮ್ಯಾಚಪ್ ಮಾತ್ರ ಸಕ್ಕತ್ತಾಗಿರುತ್ತೆ. ಸಾಲ್ಟ್ ವರ್ಸಸ್ ಜೋಫ್ರಾ ಆರ್ಚರ್ ಇದು ಸಕ್ಕತ್ತಾಗಿರುತ್ತೆ. ಆಮೇಲೆ ಈ ಕಡೆ ಸಂದೀಪ್ ಶರ್ಮಾ ವರ್ಸಸ್ ಕೊಹ್ಲಿ ಕಾಕ, ಇದು ಒಂಥರ ಕ್ರೇಜ್ ಆಗಿರುತ್ತೆ ಗುರು. ಸಂದೀಪ್ ಶರ್ಮಾ ಓಜಿ, ನಮ್ಮ ಕೊಹ್ಲಿ ಕಾಕ ಅಂತೂ ಡಬಲ್ ಓಜಿ ಅನ್ನೋ ಥರ. ಸೊ ಆ ಥರ ನೋಡೋಕೆ ಸಕ್ಕತ್ತಾಗಿರುತ್ತೆ. ಸಂದೀಪ್ ಶರ್ಮಾ ವರ್ಸಸ್ ಕೊಹ್ಲಿ ಕಾಕ ಚೆನ್ನಾಗಿರುತ್ತೆ ಗುರು. ಇನ್ನು ಅಪ್ ಫ್ರಂಟ್ ಒಂದು 2 ಓವರ್ ಸಂದೀಪ್ ಅಣ್ಣ ಆಗ್ಬಿಟ್ರೆ ಮಜಾ ಇರುತ್ತೆ. ಕೊಹ್ಲಿ ಕಾಕ ನೋಡೋಣ ಹೆಂಗೆ ಟ್ಯಾಕಲ್ ಮಾಡ್ತಾರೆ ಅಂತ, ಸಕ್ಕತ್ತಾಗಿರುತ್ತೆ. ಇನ್ನು ಸ್ಪಿನ್ನರ್ಸ್ ಬರೋದಾದರೆ ಹಸರಂಗ ವರ್ಸಸ್ ಈ ಕಡೆ ನಮ್ಮ ಅಣ್ಣ ಪಟ್ಟಿದಾರ್ ಅಣ್ಣ. ಸೊ ಹಸರಂಗ ಮತ್ತು ತೀಕ್ಷ್ಣ ವರ್ಸಸ್ ಪಟ್ಟಿದಾರ್ ಅಣ್ಣ, ಒಂಥರ ಶ್ರೀಲಂಕಾ ವರ್ಸಸ್ ಪಟ್ಟಿದಾರ್ ಅನ್ನಂಗೆ ಆಗುತ್ತೆ ಗುರು. ಇನ್ನು ಈ ಕಡೆ ನಮ್ಮ ಕಡೆ ಬೌಲಿಂಗ್ ಬರೋದಾದರೆ ಭುವಿ ವರ್ಸಸ್ ಯಶಸ್ವಿ ಜೈಸ್ವಾಲ್, ಇದೂ ಸಗದಾಗಿರುತ್ತೆ ಗುರು ನೋಡೋಕ್ಕೆ. ಅಪ್ ಫ್ರಂಟು ಸ್ವಲ್ಪ ಸ್ವಿಂಗ್ ಏನಾದರೂ ಮಾಡಿದ್ರೆ ನಮ್ಮ ಜೈಸ್ವಾಲ್ ಹೆಂಗೆ ತಡ್ಕಾಡ್ತಾರೆ ಅಥವಾ ಹೆಂಗಾದ್ರೂ ಹೊಡಿತಾರೆ, ಏನು ಮಾಡ್ತಾರೆ, ಈ ಒಂದು ಮ್ಯಾಚಪ್ಸ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಕಡೆ ಸಂಜು ಸ್ಯಾಮ್ಸನ್ ವರ್ಸಸ್ ನಮ್ಮ ಏಜಲುಡ್ ಮತ್ತು ಸಂಜು ಸ್ಯಾಮ್ಸನ್, ಇದು ನೋಡೋಕ್ಕೂ ಸಗದಾಗಿರುತ್ತೆ ಗುರು. ಆ್ಯಂಡ್ ಇನ್ನು ಸುಮ್ಮನೆ ಸ್ಪಿನ್ನರ್ಸ್ ಬಂದಾಗ ಏನಾದರೂ ಮ್ಯಾಚಪ್ ಇದೆನಾ ಗುರು ಅಂತಂದ್ರೆ, ಈ ಕಡೆ ನಮ್ಮ ಕೃಣಾಲ್ ಪಾಂಡ್ಯ ಸುಯೇಶ್ ಅಣ್ಣ ಬಂದಾಗ ಆ ಕಡೆ ರಿಯಾನ್ ಪರಾಗೋ ಮತ್ತೆ ಧ್ರುವ್ ಜುರೇಲು ಎಲ್ಲ ಸ್ಪಿನ್ಗೆಲ್ಲ ಆಡ್ತಾರೆ, ಚೆನ್ನಾಗಿ ಆಡ್ತಾರೆ. ಸೊ ಆ ಥರ ಒಂದು ಮ್ಯಾಚಪ್ ನೋಡ್ಬೋದು ಗುರು ನಾವು. ಒಟ್ಟಿನಲ್ಲಿ ಇದು ಒಂಥರ ಮ್ಯಾಚಪ್ಸ್ ಮಾತ್ರ ಸಖತ್ತಾಗಿದೆ. ಹಂಗೆ ಟೀಮ್ಗಳಿಗೂ ಕೂಡ ಹೆಂಗಂತಂದ್ರೆ RCB ಮತ್ತು RR ಇಬ್ಬರಿಗೂ ಗೆಲ್ಲೇಬೇಕು ಅಂತ ಒಂದು ಒತ್ತಡದಲ್ಲಿದ್ದಾರೆ. ಯಾಕೆ ಒತ್ತಡದಲ್ಲಿದ್ದಾರೆ ಅಂದರೆ, ಇಲ್ಲ ಗುರು ಆಲ್ರೆಡಿ ನಮ್ಮವರು 5ರಲ್ಲಿ 3 ಗೆದ್ದಿದ್ದಾರಲ್ವ, ಆ ಲೆವೆಲ್ಗೆ ಒತ್ತಡದಲ್ಲಿ ಏನು ಇಲ್ಲ ಅಂತ ಹೇಳ್ಬೇಡಿ, ಇದ್ದಾರೆ. ಯಾಕೆ ಅಂತಂದರೆ ಪಾಯಿಂಟ್ಸ್ ಟೇಬಲ್ ಹೆಂಗಾಗ್ತಿದೆ ಅಂದರೆ, ಏರಿಳಿತ ಗುರು, ದಬ ದಬ ಅಂತ ಮೇಲಿರೋರು ಕೆಳಗೆ ಬರ್ತಾರೆ, ಕೆಳಗಿರೋರು ಮೇಲೆ ಬರ್ತಾರೆ. 1 to 8 ಇದೆನಲ್ಲ, 9 ಮತ್ತು 10 ಸ್ವಲ್ಪ ಬಿಡಿ, ಬಟ್ 1 to 8 ಇದಾರಲ್ಲ, ಅಲ್ಲಿ ಒಂಥರ ಏರಿಳಿತ ಜಾಸ್ತಿ ಇದೆ ಗುರು. ಯಾರು ಮೇಲೆ ಹೋಗ್ತಾರೋ ಯಾರು ಕೆಳಗೆ ಹೋಗ್ತಾರೋ, ಒಂದು ಮ್ಯಾಚ್ ಗೆದ್ದರೆ ಸಾಕು ಜಿಂಕ್ ಅಂತ ಮೇಲೆ ಬರ್ತಿದ್ದಾರೆ. ಸೊ ನೆಟ್ ರನ್ ರೇಟು ತುಂಬ ಇಂಪಾರ್ಟೆಂಟ್ ಆಗ್ತಿದೆ. ನಮ್ಮ ನೆಟ್ ರನ್ ರೇಟು ಪ್ಲಸ್ಸಲ್ಲಿದೆ, +0.5 ಏನೋ ಇದೆ. ಇವ್ರದ್ದು ರಾಜಸ್ಥಾನ್ ರಾಯಲ್ಸ್ ನೆಟ್ ರನ್ ರೇಟು -0.7 ಏನೋ ಇದೆ ಗುರು. ಸೊ ಇವ್ರು ಗೆದ್ದು ನೆಟ್ ರನ್ ರೇಟು ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ ರಾಜಸ್ಥಾನ್ ರಾಯಲ್ಸು. ಬಟ್ ನಮ್ಮ RCB ಅವರು ಅದು ಆ ಒಂದು ನೆಟ್ ರನ್ ರೇಟ್ ಇವರು ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಇವರು ಅವಕಾಶ ಕೊಡಬಾರ್ದಪ್ಪ. ಸೊ ಆ ಥರ ಸಖತ್ತಾಗಿ ಆಡಬೇಕು ನಮ್ಮ RCB ಅವರು. ನಾನು ಹೇಳ್ದಂಗೆ 2024ರಲ್ಲಿ ಹೆಂಗೆ ರಾಜಸ್ಥಾನ್ ರಾಯಲ್ಸು ನಮ್ಮನ್ನು ಸೋಲ್ಸಿದ್ರಲ್ಲ 2 ಸರಿ, ಹಂಗೆ 2023ರಲ್ಲಿ ನಾವು ಸೋಲ್ಸಿದ್ವಿ ಗುರು. ಸೊ ಅದನ್ನು ನಾವು 2023ರಲ್ಲಿ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಗುರು ಈ ಥರನೇ ಸೋಲ್ಸೋಣ ಅಂತ ಏನಾದರೂ ಮಾಡ್ಬೇಕು. ಯಾಕಂತಂದರೆ ಈ ರಾಜಸ್ಥಾನ್ ರಾಯಲ್ಸು ಸವಾಯಿ ಮಾನ್ಸಿಂಗ್ ಸ್ಟೇಡಿಯಮಲ್ಲೇ ನಾವು 59 ಕಾಲ್ಔಟ್ ಮಾಡಿದ್ವಿ. ಸೊ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಆ ಥರ ಒಂದು ಚಮಕ್ ಮತ್ತೆ ಕೊಡ್ತಾರೋ ನಮ್ಮ RCB ಅವರು ನೋಡಬೇಕು ಗುರು. ಅಂದರೆ ಅವೇ ಮ್ಯಾಚ್ ಇರೋದ್ರಿಂದ ಸ್ವಲ್ಪ ರಿಲೀಫ್ ಇದ್ದೀವಿ. ಬಟ್ ಆದರೂ ಅಷ್ಟೊಂದು ಈಸಿಯಾಗಿ ತಗೊಳಕ್ಕಾಗಲ್ಲ ರಾಜಸ್ಥಾನ್ ರಾಯಲ್ಸ್ನ. ಸೊ ನೋಡೋಣ, ಒಂದು ಕ್ಲಾಶ್ ಆಫ್ ರಾಯಲ್ಸಲ್ಲಿ ಯಾರು ವಿಜೃಂಭಿಸ್ತಾರೆ, ಯಾರು ಜಯಬೇರಿ ಆಗ್ತಾರೆ ಅಂತ ನೋಡೋಣ. ನಿಮ್ಗೇನು ಅನ್ಸುತ್ತೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗುರು. ನಾಳೆ ಗುರು ಯಾರು ಈ ಒಂದು ಪ್ಲೇಯರು ಸಕ್ಕತ್ತಾಗಿ ಆಡ್ತಾರೆ ನೋಡ್ತಾ ಇರಿ ಅಂತ, ಯಾವ ಪ್ಲೇಯರ್ ಅಂತ ನೀವೇ ಹೇಳಿ. ನಂಗೆ ಅನ್ಸುತ್ತೆ ಕೊಹ್ಲಿ ಕಾಕ. ಸ್ವಲ್ಪ ಈ ಕೊಹ್ಲಿ ಕಾಕ ಅವರು ಹೆಂಗಂತಂದರೆ ಒಂದು ಮ್ಯಾಚ್ ಏನಾದರೂ ಆ ಕಡೆ ಆದರೆ ಸ್ವಲ್ಪ ಎಚ್ಚೆತ್ಕೊಂಡ್ಬಿಟ್ಟು ಸಿಂಹಗರ್ಜನೆ ಮಾಡಿಬಿಡ್ತಾರೆ. ಸೊ ಆ ಥರ ನಮ್ಮ ಕೊಹ್ಲಿ ಕಾಕ ಮೇಲೆ ನನ್ನ ಕಣ್ಣಿರುತ್ತೆ, ಪ್ಲೇಯರ್ಸ್ ಟು ವಾಚ್ ಔಟ್ ಫಾರ್ ಅಂತಂದರೆ. ಈ ಕಡೆ ನಂಗೆ ಕೇಳೋದಾದರೆ ಸ್ವಲ್ಪ ಸಂಜು ಸ್ಯಾಮ್ಸನು ಜೈಸ್ವಾಲ್ ಅಂತ ಹೇಳ್ಬೇಕು ಅನ್ನಿಸ್ತಾ ಇದೆ. ಬಟ್ ಅದು ಸಂಜು ಸ್ಯಾಮ್ಸನ್ ನೋಡೋಣ ಏನು ಮಾಡ್ತಾರೆ ಅಂತ. ಯಾಕಂದರೆ RCB ವಿರುದ್ಧ ಸ್ವಲ್ಪ ಸ್ಟ್ಯಾಟ್ಸು ಚೆನ್ನಾಗಿದೆ ಸಂಜು ಅಣ್ಣಂದು. ಸೊ ನಿಮ್ಗೇನು ಅನ್ಸುತ್ತೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.